ಶ್ರೀ ಗುರು ಶ್ರೀ ಗುರು ಬಸವ ಬಸವ ಲಿಂಗಾಯ ನಮಃ. ಲಿಂಗಾಯ ನಮಃ. ನನ್ನ ಹೆಸರು ನನ್ನ ಹೆಸರು ಅಲ್ಲಮ ಪ್ರಭು. ಅಲ್ಲಮ್ಮ ಪ್ರಭು. ನಮ್ಮ ಬಾಬಾ ಹೆಸರು ನಮ್ಮ ಬಾಬಾ ಹೆಸರು ಚಂದ್ರಪ್ಪ ಬಾಬಾ. ಚಂದ್ರಪ್ಪ ಬಾಬಾ. ನಾವಿಬ್ಬರು ಕೂಡಿ ಇಬ್ಬರು ಕೂಡಿ ಸ್ವನಲಾಪುರದ ಸೊನಲಾಪುರದ ಸಿದ್ಧರಾಮೇಶ್ವರರವರ ಸಿದ್ದರಾಮೇಶ್ವರರ ಶರಣರ ಶರಣರ ವಚನ ಹೇಳುತ್ತೇವೆ. ವಚನ ಹೇಳುತ್ತೇವೆ. ಗುರು ಬಸವಣ್ಣನವರ ಗುರು ಬಸವಣ್ಣನವರ ಮೂರ್ತಿ ಮೂರ್ತಿ ಧ್ಯಾನಕ್ಕೆ ಮೂಲ. ಧ್ಯಾನಕ್ಕೆ ಮೂಲ. ಗುರು ಗುರು ಬಸವಣ್ಣನವರ ಬಸವಣ್ಣನವರ ಕೀರ್ತಿ ಕೀರ್ತಿ ಜ್ಞಾನಕ್ಕೆ ಮೂಲ. ಜ್ಞಾನಕ್ಕೆ ಮೂಲ. ಬಸವ 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 ಎಂಬುವುದೇ ಎಂಬುವುದೇ ಭಕ್ತಿ ಕಾಣ. ಭಕ್ತಿ ಕಾಣ. ಕಪಿಲ ಕಪಿಲ ಸಿದ್ಧ ಸಿದ್ಧ ಮಲ್ಲಿಕಾರ್ಜುನ. ಮಲ್ಲಿಕಾರ್ಜುನ. ಈಗ ಇನ್ನೊಂದು ಬಸವಣ್ಣನವ್ರ ವಚನ ಹೇಳೋಣ. ಹೌದು. ಜಾತಿ ಹಿಡಿದು ಜಾತಿ ಹಿಡಿದು ಸೂತಕವನ್ನು ಅರಸುವೆ. ಕೈ ಮಾಡು. ಸೂತಕ ಅರಸುವೆ. ಜ್ಯೋತಿ ಹಿಡಿದು ಜ್ಯೋತಿ ಹಿಡಿದು ಕತ್ತಲೆಯನ್ನು ಅರಸುವೆ. ಕತ್ತಲೆಯನ್ನು ಅರಸುವೆ. ಇದೇಕೋ ಇದೇಕೋ ಮರುಳ ಮಾನವ. ಕೈ ಮಾಡು. ಮೊದಲು ಮಾನವ. ಜಾತಿಯಲ್ಲಿ ಜಾತಿಯಲ್ಲಿ ಅಧಿಕನೆಂಬೆನು. ಅಧಿಕ ನಿಂಬೆನು. ವಿಪ್ರರು ವಿಪ್ಪರು ಶತಕೋಟಿ ಶತಕೋಟಿ ಗಳಿದ್ದರು ಇಗ್ಗಲಿದ್ದರು ಫಲವೇನು. ಫಲವೇನು. ಭಕ್ತ ಭಕ್ತ ಶಿರೋಮಣಿ ಶಿರೋಮಣಿ ಎಂಬುವುದು ಎಂಬುವುದು ವಚನ. ವಚನ. ನಮ್ಮ ನಮ್ಮ ಕೂಡಲ ಕೂಡಲ ಸಂಗನ ಸಂಗಮ ಶರಣರ ಶರಣರ ಪಾದ ಪಾದ ನಂಬು. ನಂಬು. ಕೆಡಬೇಡ ಮಾನವ ಕೆಡಬೇಡ ಮಾನವ. ಕಡಬೇಡ ಮಾನವ ಕಡಬೇಡ ಮಾನವ. ಈಗ ನಮ್ಮ ಮುದ್ದು ಮಗು ಅಲ್ಲಮ ಪ್ರಭು ಜೊತೆ ಯಾಕೆ ನಾನು ಈ ವಚನದ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ, ಇವತ್ತು ಭಾರತ ದೇಶದಲ್ಲಿ ಈ ಜಾತಿ ಭೇದ ಭಾವ ಹರಡಿಸ್ತಕ್ಕಂಥವ್ರು ಯಾರೇ ಇರಲಿ, ಅವರು ಧರ್ಮದ ಗುರು ಇರಲಿ ರಾಜಕಾರಣಿಗಳಿರಲಿ, ಅವರೆಲ್ಲರೂ ಇವತ್ತ ಪ್ರಜಾಪ್ರಭುತ್ವ ಇದೆ ದೇಶದಲ್ಲಿ. ಸರ್ಕಾರವಿದೆ, ಕಾನೂನಿದೆ, ಕೋರ್ಟ್ ಇದೆ, ಪೊಲೀಸ್ ಇದೆ, ಸೈನಿಕ ಇದೆ, ಎಲ್ಲವೂ ಇದೆ. ಯಾರು ಅಪರಾಧಿಗಳು ಇರ್ತಾರೆ, ದೇಶದ್ರೋಹಿ ಕೆಲಸ ಮಾಡ್ತಾರೆ, ಸಮಾಜದ್ರೋಹಿ, ಅವರೇ ನಿಜವಾಗಿರ್ತಕ್ಕಂಥ ದೇಶದ್ರೋಹಿ. ಅದಕ್ಕೆ ಬಿಟ್ಟು ನಾವು ಈ ಭಾರತ ದೇಶ ಚೆನ್ನಾಗಿ ಕಟ್ಟಬೇಕಾದರೆ, ಮುಂದಿನ ಪೀಳಿಗೆಗೆ ಎಲ್ಲರೂ ಕೂಡಿ ಬದುಕಬೇಕಾದರೆ ಎಲ್ಲರಿಗೂ ಎಲ್ಲರೂ ಬೇಕಾಗುತ್ತದೆ. ಹೌದಾ? ಇದು ಸತ್ಯ ಇದನ್ನು ಹೇಳಿ. ಆ ಕಾರಣಕ್ಕಾಗಿ ನಾವು ಯಾರದೇ ದೇಶದಲ್ಲಿ ಜಾತಿ ಭೇದ ಭಾವವನ್ನು ಬಿಟ್ಟು ಎಲ್ಲರೂ ನಮ್ಮವರು ಎಂದು ಬಸವಣ್ಣನವರು ಜಗತ್ತಿನ ಮೊದಲನೇ ಪಾರ್ಲಿಮೆಂಟ್ ಅನುಭವ ಮಂಟಪದಲ್ಲಿ ಶರಣರು ಹೇಳಿದ್ದಾರೆ. ಈ ಕಲ್ಯಾಣ ಭೂಮಿಯಲ್ಲಿ ನಾವೆಲ್ಲರೂ ಕೂಡಿ ಬಾಳೋಣ ಎಂದು ಹೇಳ್ತಾ, ಈ ವಿಡಿಯೋ ತಮ್ಮೆಲ್ಲರಿಗೆ ಹೃದಯಕ್ಕೆ ತಟ್ಟಿದೆ. ಆದರೆ 150 ಕೋಟಿ ಭಾರತೀಯರಿಗೆ ಮಗ 150 ಕೋಟಿ ಭಾರತೀಯರಿಗೆ 150 ಕೋಟಿ ಭಾರತೀಯರಿಗೆ ತಲುಪಿಸುವ ಕಾರ್ಯ ಮಾಡಿರಿ. ಅದೇ ನಿಜವಾಗಿರ್ತಕ್ಕಂತಹ ದೇಶಭಕ್ತಿಯಾಗುತ್ತದೆ. ಕೊನೆಯದಾಗಿ ಸರ್ವರಿಗೂ ಕೈ ಮಾಡು. ಶರಣು. ಗುಡ್ ಮಗ. ಮುಖ ಕೊಡ್ತವ ಮಗ. ಇಂಥ ಮಕ್ಕಳಿಗೆ ವಚನಗಳನ್ನು ತಿಳಿಸಿದೆ ಎಂದು ಹೇಳುತ್ತಾ ನಮ್ಮ ವಿಚಾರಕ್ಕೆ ಮುಕ್ತಾಯಗೊಳಿಸುತ್ತದೆ.